ಆದರೆ ಬಹುಶಃ ಭಾಳಷ್ಟು ಜವಾಬ್ದಾರಿ ನಮ್ಮ ಮೇಲೆ ಇದೆ ಅಂತ ನಾನು ಭಾವಿಸ್ತೇನೆ. ನೀವೆಲ್ಲರೂ ಕೂಡ ಇಟ್ಟಿರ್ತಕ್ಕಂಥ ವಿಶ್ವಾಸಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಚ್ಯುತಿ ಬರದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಈ ಸಂಘವನ್ನು ಕರ್ತವ್ಯ ಅಂತಕ್ಕಂಥ ಆಶ್ವಾಸನೆಯನ್ನು ಕೂಡ ನಿಮ್ಮ ಅನುಭವದಲ್ಲಿ ಕೊಡ್ತೇನೆ. ಯಾಕಂತಂದರೆ ಸುಮಾರು 10 ವರ್ಷಗಳ ಕಾಲ ನಮ್ಮ ಡಿ ಬಿ ಕಾರ್ಯಕರ್ತರು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಕ್ಕೆ ಅವರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇವತ್ತು ನಾವು ಸಂಘ ಇವತ್ತು ಸುಮಾರು 20 ಲಕ್ಷಗಳ ಇವತ್ತು ದುಡಿಯುವ ಬಂಡವಾಳವನ್ನು ಇವತ್ತು ನಮ್ಮ ಸಂಸ್ಥೆ ಗಳಿಸಿದೆ. ಇದರ ಜೊತೆಗೆ ಇವತ್ತು ನಾವು ಇನ್ನೂ ಒಂದಿಷ್ಟು ಬದಲಾವಣೆಗಳನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಕೂಡ ಅನಿವಾರ್ಯತೆ ಇದೆ. ಆ ಕಾರಣಕ್ಕಾಗಿ ನಾನು ಅಧ್ಯಕ್ಷನಾಗಿ ಬಂದ ನಂತರ ಈಗಾಗಲೇ ಕಂಪ್ಯೂಟರ್ಗಳನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ನಾವು ಕಂಪ್ಯೂಟರ್ನ ಖರೀದಿ ಮಾಡಿದ್ದೇವೆ. ಅದ್ರ ಜೊತೆಗೆ ಇವತ್ತು ನಾವು ಪಿಗ್ಮಿಯನ್ನು ಕಲೆಕ್ಷನ್ ಮಾಡಬೇಕು. ಅದನ್ನು ನಾವು ಮ್ಯಾನ್ಯುವಲ್ ಆಗಿ ಮಾಡಿದರೆ ಬಹುಶಃ ವಿಷಪ್ರಶ್ನೆ ಆಗ್ತದೆ ಅಂತ ಕಾರಣಕ್ಕಾಗಿ ಅದರಲ್ಲೂ ಕೂಡ ನಾವು ಯಂತ್ರಗಳ ಮುಖಾಂತರ ಅದನ್ನು ಮಾಡಬೇಕಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ನಾವು TSS CC ಅವ್ರ ಜೊತೆಗೆ ಮಾತಾಡಿದ್ದೇವೆ. ಅಲ್ಲೂ ಕೂಡ ನಮ್ಮ ಸಂಸ್ಥೆ ಸಣ್ಣದು, ನಮಗೆ ಆದಾಯನೂ ಕೂಡ ಕಡಿಮೆ ಇದೆ. ಆದರೆ ಒಂದೇ ಸರಿ ಮಿತಿಯನ್ನು ದಾಟಿ ಮಾಡೋಕ್ಕಾಗಲ್ಲ. ಆ ಕಾರಣಕ್ಕಾಗಿ ಹಂತ ಹಂತವಾಗಿ ನಾವು ಈ ಸಂಸ್ಥೆಯನ್ನು ಕಟ್ತೇವೆ. ಬಹುಶಃ ಭಾಳಷ್ಟು ಸಂಘಗಳು ಕೆಳಮಟ್ಟದಿಂದ ಬಂದು ಇವತ್ತು ಗಣಪತಿ ಬ್ಯಾಂಕ್ ಇರ್ಬೋದು, ಅಕ್ಷಯ ಕೋಆಪರೇಟಿವ್ ಬ್ಯಾಂಕ್ ಇರ್ಬೋದು, ಎಲ್ಲವೂ ಕೂಡ ಕೆಳಮಟ್ಟದಿಂದ ಬಂದು ಇವತ್ತು ದೊಡ್ಡ ಮಟ್ಟಕ್ಕೆ ಹೋಗಿರ್ತಕ್ಕಂಥದ್ದು ಕೂಡ ನಮ್ಮ ಕಣ್ಮಂದಿದೆ. ಹಾಗಾಗಿ ನಾವು ಕೂಡ ಇಲ್ಲೆಲ್ಲರೂ ಕೂಡ ನಿಸ್ವಾರ್ಥ ಸೇವೆಯಿಂದ ನಾವು ಯಾರೂ ಕೂಡ ನಾವು ಮೀಟಿಂಗ್ ಕರೆದ್ರೆ, ನಾವು ಮಂತ್ಲಿ ಮೀಟಿಂಗ್ ಕರೆದ್ರು ಕೂಡ ನಾವು ಯಾರೂ ಕೂಡ ₹1 ಸಹ ಖರ್ಚಾಗ್ತದೆ ನಾವೇ ಸ್ವಂತ ಖರ್ಚಿಂದ ಭರಿಸಿ ನಾವು ಮೀಟಿಂಗ್ ಮಾಡ್ತೇವೆ. ಹಾಗಾಗಿ ಸಂಘಕ್ಕೆ ಯಾವುದೇ ರೀತಿಯ ಒಂದು ಖರ್ಚನ್ನು ಆಗ್ತದೆ. ಸಂಘ ಉಳಿಬೇಕು ಮತ್ತು ಸಂಘ ಆರ್ಥಿಕವಾಗಿ ಇದು ಹೆಚ್ಚಿನ ಲಾಭ ಗಳಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಿದ್ದೇವೆ. ಇವತ್ತು ನಾವೇನು ಮಾರ್ಗದರ್ಶನವನ್ನು ಮಾಡಿದಿರಿ, ಕೆಲವು ಸಲಹೆಯನ್ನು ಕೊಟ್ಟಿದ್ದೀರಿ. ನಮ್ಮ ಹಿರಿಯರ ಸಹಕಾರಿ ಸಂಘದಲ್ಲಿ ಕೆಲಸ ಮಾಡಿರ್ತಕ್ಕಂಥ ನಮ್ಮ ಜವಾಬ್ದಾರಿದ್ದಾರೆ. ನಿಮ್ಮೆಲ್ಲರ ಸಹಕಾರವನ್ನು ಖಂಡಿತವಾಗಿ ನಾವು ಅದನ್ನು ಶಿರಸಾವಹಿಸಿ ನಾವು ಮುಂದಿನ ದಿನಗಳಲ್ಲಿ ಅದನ್ನು ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ನಿಮ್ಮ ಸಲಹೆ ಸಹಕಾರ ಬಹುಶಃ ಸಂಘ ಅಂತ ನಾವು ಇಷ್ಟೇ ಜನ ಇದ್ರೆ ಆಗಲ್ಲ. ನಿರ್ದೇಶಕರು ಮಾತ್ರ ಅದರ ಪಾತ್ರ ಅಲ್ಲ, ಎಲ್ಲ ಸದಸ್ಯರ ಪಾತ್ರನೂ ಕೂಡ ಭಾಳ ಮುಖ್ಯ ಇದೆ ಅಂತಕ್ಕಂಥದ್ದನ್ನು ಕೂಡ ತಾವು ಮನಗಾಣಬೇಕು. ನೀವು ಕೂಡ ಬಾಯಿಂದ ಬಾಯಿಗೆ ಒಬ್ಬರಿಂದ ಒಬ್ಬರಿಗೆ ಹೇಳಬೇಕು. ನಮ್ಮ ಸಂಘ ಇದೆ, ನಾರಾಯಣ ಗುರುಗಳ ಹೆಸರನ್ನಿಟ್ಟಿರ್ತಕ್ಕಂಥ ಒಂದು ಮಹಾ ಉದ್ದೇಶದಿಂದ ಒಂದು ಸಂಘವನ್ನು ಬೆಳೆಸಿದ್ದೇವೆ. ಹಾಗಾಗಿ ತಾವೆಲ್ಲರೂ ಕೂಡ ಬಾಯಿಂದ ಬಾಯಿಗೆ ಹೇಳಿದಾಗ ನಮ್ಮ ಸಂಘ ಇದೆ ಅಂತೇಳಿ ಜನ ಬರ್ತಕ್ಕಂಥದ್ದಾಗಬೇಕು. ಬಂದಾಗ ನಮ್ಮೆಲ್ಲರೂ ವಿಶ್ವಾಸದಿಂದ ಇಲ್ಲಿ ಅವರ ಕಷ್ಟ ಸುಖಗಳಿಗೆ ನಾವು ಸಹಕಾರ ನಮ್ಮ ಸಂಘದಿಂದ ಏನು ಸಹಾಯ ಮಾಡೋಕ್ಕಾಗುತ್ತೆ ಆ ಥರದ ಪ್ರಾಮಾಣಿಕವಾಗಿ ಈಗ ಹೇಳಿದ ಮುಂದಿನ ದಿನಗಳಲ್ಲಿ ನಮ್ಮ ಆರ್ಥಿಕವಾಗಿ ಹಿಂದಿರತಕ್ಕಂಥ ಮಕ್ಕಳಿಗೆ ಶೈಕ್ಷಣಿಕವಾಗಿ ಅವರಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ಅವಕಾಶಗಳಿದ್ದಾವೆ. ಅದನ್ನು ಖಂಡಿತವಾಗಿ ಕೂಡ ನಿಮ್ಮೆಲ್ಲರ ಮಾಡ್ತೇವೆ ಅಂತಕ್ಕಂಥ ಮಾತನಾಡಿ ನೀವು ಇವತ್ತು ಏನು ಸಲಹೆಯನ್ನು ಕೊಟ್ಟಿದ್ದೀರಿ, ಈ ಸಲಹೆಯನ್ನು ಮುಂದೆ ನಮ್ಮ UP ಜೋಸೆಫ್ ಅವರು ಹೇಳಿದರು. ಖಂಡಿತವಾಗಿಯೂ ಸರ್ ನಾವು 9ನೇ ತಾರೀಕಿಗೆ ನಾವು ಹಾಕಿದ್ವಿ. ಆದರೆ ಅಲ್ಲಿ ಬಹುಶಃ ನಿಮಗೆ ಪೋಸ್ಟ್ಮನ್ ಏನಾಯಿತು ಗೊತ್ತಿಲ್ಲ. ಆದರೆ ಅವೆಲ್ಲರೂ ಕೂಡ ಆಗಲಿ ಮತ್ತು ಎಲ್ಲ ಥರದ ಇದನ್ನು ತಾವೆಲ್ಲರೂ ಕೂಡ ಸಹಕರಿಸಬೇಕು. ಎಲ್ಲ ಥರದಲ್ಲೂ ಕೂಡ ನಮ್ಮ ಶಾಸ್ತ್ರಾದಿಯಾಗಿ ನಾವು ಸಹಕಾರ ಮಾಡೋದಕ್ಕೆ ತಯಾರಿದ್ದೀವಿ ಅಂತಕ್ಕಂಥ ಮಾತನಾಡಿ ಆ ಮುಖಾಂತರ ಒಳ್ಳೆ ಕಾರ್ಯದರ್ಶಿ ಇದ್ದಾರೆ. ಹಾಗಾಗಿ ಅವ್ರ ಮುಖಾಂತರ ನಾವು ಕೆಲಸ ಮಾಡೋದಕ್ಕೆ ನಿಮಗೆ ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆದರೆ 5 ಗಂಟೆ ತನಕ ಕೂಡ ನಮ್ಮ ಶಾಖೆಯಲ್ಲಿ ಅವರು ಇರ್ತಾರೆ. ನಿಮ್ಮ ಏನೇ ಇದ್ದರೂ ಕೂಡ ನೀವು ಅಲ್ಲಿ ಬಂದು ಮಾತಾಡ್ತಕ್ಕಂಥದ್ದಕ್ಕೆ ಅವಕಾಶ ಇದೆ ಅಂತಕ್ಕಂಥ ಅದನ್ನು ನಿವೇಶನದ ಬಗ್ಗೆ ಮಾತನಾಡಿದ್ರು. ಆದರೆ ನಮ್ಮ ಸಂಘದಲ್ಲಿ ಅಲ್ಲಿ ಸೈಟನ್ನು ಕೊಟ್ಟರೆ ನಾವು ಫ್ರೀಯಾಗಿ ಕೊಡ್ತಕ್ಕಂಥ ವ್ಯವಸ್ಥೆ ಇಲ್ಲ. ಅದು ಮುನ್ಸಿಪಾಲಿಟಿಯಲ್ಲಿ ಅವರು ನಿಗದಿ ಮಾಡಿರ್ತಕ್ಕಂಥ ಹಣವನ್ನು ಕಟ್ಟಬೇಕಾಗುತ್ತೆ. ನಮಗೆ ಅದನ್ನೆಲ್ಲ ಬರ್ಸಕ್ಕೆ ಹೋದರೆ ನಮಗೆ ಮುಂದೆ ಇಲ್ಲಿ ವ್ಯವಹಾರ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹಂತವಾಗಿ ಅದನ್ನು ಮಾಡೋದಕ್ಕೆ ಏನು ಬೇಕು ಅದನ್ನು ಪ್ರಾಮಾಣಿಕವಾಗಿ ಮಾಡ್ತೇವೆ. ಅಂತ ಏನು ನಂಬಿಕೆಗೆ ನಾವು ಗೌರವಯುತವಾಗಿ ನಡ್ಕೊಳ್ತೇವೆ. ನಾವೆಲ್ಲರ ಪರವಾಗಿ ನಾನು ಅದನ್ನು ಆಶ್ವಾಸನೆ ಕೊಡೋದಕ್ಕೆ ನಾನು ಮಧ್ಯದಲ್ಲಿ ಮಾತಾಡೋದು ಹೆಚ್ಚಿನ ರೀತಿಯಲ್ಲಿ. ಯಾಕಂತ ಹೇಳಿದ್ರೆ ಇದರಲ್ಲಿ ನಮ್ಮ ಇದೆಲ್ಲ ಡೈರೆಕ್ಟರ್ಗಳು ಎಲ್ಲ ಅವರವರ ಮಟ್ಟಿಗೆ ಅವರ ಆರ್ಥಿಕವಾಗಿ ಸ್ವರಾಗಿ ಇದರಲ್ಲಿ ಯಾವುದೇ ಥರದ ಯಾವುದನ್ನ ಬಯಸೋರು ಯಾರಿಲ್ಲ. ಆ ದೃಷ್ಟಿಯಿಂದ ಸಂಘ ಬೆಳೆಸಬೇಕು, ಸಹಕಾರಿ ಸಂಘವನ್ನು ಬೆಳೆಸಬೇಕನ್ನೋ ಉದ್ದೇಶ. ಅದೇ ನೀವೆಲ್ಲ ಸೇರಿದವರು ಠೇವಣಿಯನ್ನು ನಮ್ಮ ಸಹಕಾರಿ ಸಂಘದಲ್ಲಿ ನೀವು ಠೇವಣಿಯನ್ನು ಹೆಚ್ಚಿನ ರೂಪದಲ್ಲಿ ಶೇರಿನ ಮಾಡಿರಿ. ನಿಮ್ಮ ಆರ್ಥಿಕ ಸ್ನೇಹಿತರೆ ಎಲ್ಲ ಹೇಳಿರಿ, ಶೇರ್ ಹಾಕ್ತೀರಿ. ಈ ಶೇರ್ ಹಾಕ್ತೀರಿ, ಶೇರಿನ ಮೂಲಕ ಇದು ಸಂಸ್ಥೆ ಬೆಳೀತಿದೆ. ಇದನ್ನು ನಾವು ಹೆಚ್ಚಿನ ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಬೇಕು. ಮತ್ತು ಆಫೀಸನ್ನು ಸಹ ಆಫೀಸ್ ರೂಪದಲ್ಲೇ ಒಂದು ಆಫೀಸನ್ನು ನಾವು ಮಾಡಬೇಕು. ಯಾರೋ ಬಂದು ಕೂತ್ರೆ ಸಹ ಇದು ನಿಜವಾಗ್ಲೂ ಸಹಕಾರಿ ಸಂಘದ ಒಂದು ಆಫೀಸಪ್ಪ ಅನ್ನಂಗಿರ್ಬೇಕು. ಇವತ್ತು ಆ ರೀತಿ ಆಫೀಸನ್ನು ಮಾಡಬೇಕಂತ ಚಿಂತನೆ ಮಾಡಿದ್ವಿ. ಮತ್ತು ಇದು ದೊಡ್ಡ ಪ್ರಮಾಣದಲ್ಲಿ ನಾವು ಬೆಳೆಸ್ಕೊಂಡು ಹೋಗ್ತಂತ ಇದ್ದು. ಅದರಿಂದ ನಿಮ್ಮೆಲ್ಲರ ಸಹಕಾರ ಸೇರಿದಾಗ ಒಂದು ಸಹಕಾರ ಇದೆ. ಇದನ್ನು ಗಣಪತಿ ಬ್ಯಾಂಕಿಂಗ್ ಗಣಪತಿ ಬ್ಯಾಂಕ್ ಹೆಂಗೆ ಮಾಡಿದ್ರೆ ಅದೇ ರೀತಿ ತರ್ಬೋದು, ತರಲಿಕ್ಕೆ ಬರುತ್ತೆ. ಆ ರೀತಿಯಿಂದ ಎಲ್ಲರೂ ಸಹಕರಿಸಬೇಕು. ಕೊನೆ ಇಲ್ಲಿ ಇದ್ದಂಥ ಎಲ್ಲರೂ ಕೂತು ಎಲ್ಲ ವಿದ್ಯಾವಂತರೇ. ಅದರಲ್ಲಿ ನಾವೆಲ್ಲ ಕೆಲವರು ಅವಿದ್ಯಾವಂತರಿದ್ದಾರೆ, ಎಲ್ಲರೂ ವಿದ್ಯಾವಂತರಿದ್ದಾರೆ. ಈ ಸಮಸ್ಯೆ ಬಗ್ಗೆ ಚಿಂತನೆ ಮಾಡಬೇಕಂತವ್ರು ಇದ್ದಾರೆ. ಆಮೇಲೆ ಕಾರ್ಯಕ್ರಮರು ಸಾಕಷ್ಟು ಅವರು ಸ್ವಂತ ಕೆಲಸನ ಮಾಡಿದ್ದಾರೆ. ಅವರು ಈಗ ಅವರಂತ ಹೇಳಿದ್ರೆ ಅವರು ಅಧ್ಯಕ್ಷರು ಮಾಡಿದ್ದಾರೆ. ಅಧ್ಯಕ್ಷರ ಪೋಸ್ಟ್ ಬಿಟ್ಟು ಅವರು CA ಕೆಲಸನ ಮಾಡಿದ್ದಾರೆ. ಇಷ್ಟು 10 ವರ್ಷಗಳ ಕಾಲ ಅವ್ರು ಕೆಲಸ ಮಾಡಿದ್ದಾರೆ. ಆಮೇಲೆ ಜೊತೆಗೆ ಅವರನ್ನೇ ಮುಂದುವರ್ಸೋದು. ಆದರೆ ಅವರಿಗೆ ಒಂದು ಸ್ವಲ್ಪ ಆರೋಗ್ಯದ ಸ್ಥಿತಿ ಮತ್ತು ಮನೆಯ
ಈ ವಿಚಾರದಲ್ಲಿ ಅವರನ್ನು ನಾವು ಕೈ ಬಿಟ್ಟಿದ್ದು ಬಿಟ್ಟರೆ ಇಲ್ಲದ ಅವ್ರನ್ನೇ ಮುಂದುವರಿಸ್ತಿದ್ವಿ. ಕೊನೆಗೆ ಈಗ ನಿಜವಾಗಲೂ ಈ ಸಮಸ್ಯೆಯನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸ್ಕೊಂಡು ಹೋಗೋಕ್ಕೆ ಅನುಕೂಲ, ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು ಕೈಲಿ ಇರ್ತಕ್ಕಂಥ ನಮ್ಮ ಅಧ್ಯಕ್ಷರು ರಾಜಶೇಖರ ನಾಯಕ ತಗೊಂಡಿದ್ದು ಮಾಜಿ ಜಿಲ್ಲಾ ಪರಿಷತ್ ಸದಸ್ಯರಿದ್ದಾರೆ. ಹೀಗಾಗಿ ಈ ಸಮಸ್ಯೆ ಬೆಳೆಯೋದಕ್ಕಾಗಿ ತಮ್ಮೆಲ್ಲರ ಸಹಕಾರವನ್ನು ಬೆಳೆದು, ಜೊತೆಗೆ ಇದಕ್ಕೆ ಸ್ವಂತ ಒಂದು ನೆಲೆಗಟ್ಟು ಬೇಕು. ಅಂದರೆ ಒಂದು ಸೈಟ್ ತಗೊಂಡು ಯಾವುದಾದ್ರು ಒಂದು ಕಟ್ಟಡವನ್ನು ಕಟ್ಟಬೇಕು. ಆ ದೃಷ್ಟಿಯಿಂದ ನಮ್ಮ ಅಧ್ಯಕ್ಷರ ಗಮನ ಸೆಳೀತಾ ಇದ್ದೀನಿ. ನಮ್ಮ ಹೇಗೋ ಅವರು ಮಾವರಾಗವರಿಗೆ ಅಂತ ಮಾತಾಡಿ ಒಂದು ಜಾಗ ಇದೆ, ಎಲ್ಲ ಅಪ್ಲಿಕೇಶನ್ ಕೊಟ್ಟಿದ್ವಿ ಹಿಂದೆ ನಮ್ಮ ಅಧ್ಯಕ್ಷರಿದ್ದಾಗ. ಅದನ್ನು ಸ್ವಲ್ಪ ಗಮನ ಹರಿಸಿ ಅವ್ರಿಗೆ ಗಮನ ಸೆಳೆದ್ರೆ ಅದನ್ನು ಸೈಟಿಗೆ ಸಹ ನಾವು ತೊಗೊಳಕ್ಕೆ ಅನುಕೂಲ ಇದೆ. ತೊಗೊಂಡ್ಬಿಟ್ರೆ ಒಂದು ಸ್ವಂತ ಕಟ್ಟಡವನ್ನು ಮಾಡಲಿಕ್ಕೆ ಅದನ್ನು ಸ್ವಲ್ಪ ಪ್ರಯತ್ನ ಮಾಡ್ತೀವಿ. ಅದೆಲ್ಲದಕ್ಕೂ ನಿಮ್ಮ ಷೇರುದಾರ ಸಹಕಾರ ಅತ್ಯಗತ್ಯ ಬೇಕಂತೇಳಿ ನನ್ನ ಮಾತಾಡಲಿಕ್ಕೆ ಅವಕಾಶ ತಮ್ಮೆಲ್ಲರಿಗೂ ಹೇಳ್ತೀನಿ.